ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೈನ್ಸ್. ನಾವು ಇವಾಗ ಆಗ್ಲೇ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೀಸನ್ಸ್ ನ ನೋಡ್ತಾನೆ ಇದೀವಿ. ಲಾಸ್ಟ್ ಇಯರ್ ಬಿಗ್ ಬಾಸ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೈಪ್ ನ ಕೊಟ್ಟಿತ್ತು, ಒಂದು ಒಳ್ಳೆ ಬೆಸ್ಟ್ ವಿನ್ನರ್ ನ ಕೂಡ ಕ್ರಿಯೇಟ್ ಮಾಡಿತ್ತು. ಆ ಕ್ರೇಜ್ ಇದುವರೆಗೂ ಕಡಿಮೆ ಆಗಿಲ್ಲ. ಈ ಸೀಸನ್ ಗೆ ಕಾಮನ್ ಮ್ಯಾನ್ ನ ಸೆಲೆಕ್ಟ್ ಮಾಡ್ತೀವಿ, ಅವ್ರನ್ನ ಸೆಲೆಬ್ರಿಟಿ ಜೊತೆ ಕಾಂಪಿಟೇಟರ್ ಆಗಿ ಬಿಡ್ತೀವಿ. ಕಾಮನ್ ಮ್ಯಾನ್ ವರ್ಸಸ್ ಸೆಲೆಬ್ರಿಟಿ ಅನ್ನೋ ತರ ಇರುತ್ತೆ. ಅದು ಇದು ನೆಕ್ಸ್ಟ್ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಆಗ್ತಿದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗಿದೆ ಅಂದ್ರೆ, ಚಂದನ್ ಶೆಟ್ಟಿ ಅವ್ರ ಟೀಮು ಆಲ್ಮೋಸ್ಟ್ ಒಂದೇ ಒಂದು ಪಾಯಿಂಟ್ ಕೂಡ ಯಾವುದೇ ತರ ಬಂದಿಲ್ಲ, ಎಲ್ಲ ಝೀರೋಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ವಿನಯ್ ಅವ್ರ ಟೀಮು ಹೈಪಲ್ ಇದೆ, ಶ್ರುತಿ ಮೇಡಮ್ ಅವ್ರ ಟೀಮ್ ಹೈಪಲ್ ಇದೆ, ಸಂಗೀತ ಶೃಂಗಿ ಅವ್ರ ಟೀಮ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಆಡ್ತಾ ಇದ್ದಾರೆ. ಬಟ್ ಚಂದನ್ ಶೆಟ್ಟಿ ಅವ್ರ ಟೀಮ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ಬರೀ ಗ್ಲಾಮರ್, ಅವ್ರದ್ರಲ್ಲಿ ಟಾಸ್ಕ್ ಆಡ್ತಿಲ್ಲ. ಅದೇನೋ ಒಂಥರಲ್ಲ ಬ್ಯೂಟಿ ವಿತ್ ಬ್ರೈನ್ಲೆಸ್ ಅಂತ ಆ ತರ ಆಗ್ಬಿಟ್ಟಿದೆ. ಅವ್ರ ಟೀಮ್ ಅಲ್ಲಿ ಎಲ್ಲಾ ಚೆನ್ನಾಗಿದ್ದಾರೆ, ಬಟ್ ಯಾರು ಆಡ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಬನ್ನಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಈ ಟೀಮ್ ಮೇಟ್ಸ್ಗೆಲ್ಲ ಬಿಗ್ ಬಾಸ್ ಒಂದು ಗೇಮ್ ನ ಕೊಡ್ತಾರೆ. ಯಾವ ತರ ಇರುತ್ತೆ ಅಂದ್ರೆ, ಟೈಮಿಂಗ್ಸ್ ನ ಕೌಂಟ್ ಮಾಡಬೇಕು. ಲಾಸ್ಟ್ ಸೀಸನ್ ಅಂತೂ ಈ ಗೇಮ್ ನೆಕ್ಸ್ಟ್ ಲೆವೆಲ್ಗೆ ವೈರಲ್ ಆಗಿತ್ತು. ಅಂದ್ರೆ ನಾನು ಹೇಳ್ತಿರೋದು ವಿನಯ್ ಮತ್ತೆ ಸಂಗೀತ ಅವ್ರು ಆಡ್ತಿರೋ ಸೀಸನ್. ಯಾವ ತರ ಆಗ್ಬಿಟ್ಟಿತ್ತು ಅಂದ್ರೆ, ವಿನಯ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ಹೆಲ್ಪ್ ಮಾಡಿ ಕ್ಯಾಪ್ಟನ್ ರೂಮೇ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು. ಅಷ್ಟು ಎಕ್ಸಾಕ್ಟ್ ಆಗಿ ಟೈಮ್ ನ ಕೌಂಟ್ ಮಾಡಿ ವರ್ತೂರ್ ಸಂತೋಷ್ ಅವ್ರನ್ನ ಗೆಲ್ಲೋ ತರ ಮಾಡಿ ಕ್ಯಾಪ್ಟನ್ ಸ್ಟೇಜ್ಗೆ ಕರ್ಕೊಂಡೋಗಿದ್ರು. ಈ ಗೇಮ್ ನ ಯಾವುದೇ ತರ ಕಾಂಟ್ರವರ್ಸಿ ಆಗ್ಬಾರ್ದು ಅಂದ್ಬಿಟ್ಟು ಮತ್ತೆ ರಿಪೀಟ್ ಆಗಿ ಅದೇ ವಿನಯ್ ಮತ್ತೆ ಸಂಗೀತ ಅವ್ರ ಮುಂದೆ ಆಡ್ಸಿದ್ರು. ಆ ಗೇಮ್ ಯಾವ ತರ ಇತ್ತು ಅಂದ್ರೆ, ಅದು ಹೆಂಗ್ ಹೇಳೋದು ಅಂದ್ರೆ, ನಮ್ಮಲ್ಲೇ ತಂದಿರ್ತಾರೆ ಅಂತಾರಲ್ಲ, ಸೇಮ್ ಅವ್ರ ಟೀಮ್ ಮೇಟ್ಸ್ ಗೆ ತಂದಿಡೋದು, ಕ್ಯಾಪ್ಟನ್ ತಂದಿಡೋದು, ಟೀಮ್ ಮೇಟ್ಸ್ ತಂದಿಡೋದು, ಇದೇ ತರನೇ ಆಗ್ತಿತ್ತು. ಇದು ಸಾಲದು ಅಂತ ನಿರಂಜನ್ ದೇಶಪಾಂಡೆ ಅವರಂತೂ ಅಲ್ಲಿಂದ ಇಲ್ಲಿ ತಂದಿಡೋದು. ಇವಾಗ ಆಡಿಯನ್ಸ್ ನಾವೇನೋ ನೋಡ್ತಾ ಇರ್ತೀವಿ, ಈ ಕಡೆ ಟೀಮ್ ಮೇಟ್ಸ್ ಏನೋ ಕೂಲ್ ಆಗಿ ಆಡ್ತಿರ್ತಾರೆ, ಏನೋ ಒಂದ್ ಚಿಕ್ಕದಾಗ ಏನೋ ಫನ್ ಮಾಡಕ್ ಹೋಗ್ತಾರೆ, ಅದನ್ನ ದೊಡ್ಡದಾಗಿ ತಂದಿಟ್ಟು ತಮಾಷೆ ನೋಡಿ ಅಲ್ಲಿ ಒಂದು TRP ವರ್ಕೌಟ್ ಮಾಡೋ ತರ ನಿರಂಜನ್ ಅವರು ಅಲ್ಲಲ್ಲಿ ಕೌಂಟ್ಸ್ ಆಗ್ತಾರೆ. ಅಂದ್ರೆ ಅಲ್ಲಲ್ಲಿ ಕೌಂಟರ್ಸ್ ಆಗ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ಒಂದೇ ಟೀಮ್ ಅಲ್ಲಿ ದೀಕ್ಷಿತ್ ಮತ್ತೆ ದೀಕ್ಷಾ ಇವ್ರು ಯಾವ ತರ ಅಂದ್ರೆ, ನಾವು ದೀಕ್ಷಿತ್ ಸಪೋರ್ಟ್ ಮಾಡೋದಾ ದೀಕ್ಷಕ್ ಸಪೋರ್ಟ್ ಮಾಡೋದಾ ಅಂತ ಈ ಹೆಸರಲ್ಲೇ ಕನ್ಫ್ಯೂಸ್ ಆಗಿ ಆಡಿಯನ್ಸ್ ಎಲ್ಲ ಒದ್ದಾಡ್ತಿದ್ರೆ, ದೀಕ್ಷಿತ್ ನಿಜವಾಗ್ಲೂ ಕ್ಲಾರಿಟಿನೇ ಇಲ್ಲ. ಅವ್ನು ಏನ್ ಮಾಡ್ತಿದ್ದಾನೆ, ಅವ್ನು ಏನೋ ಒಂದು ವ್ಯಾಲಿಡ್ ಪಾಯಿಂಟ್ ಕೊಡ್ಬೇಕು. ಅವ್ರನ್ನ ಟಾಸ್ಕ್ ಆಡ್ದಿರೋದಕ್ಕೆ ಒಂದು ವ್ಯಾಲಿಡ್ ಪಾಯಿಂಟ್ ಕೊಡ್ಬೇಕು. ಆ ಪಾಯಿಂಟ್ ಕೊಡು ಅಂದ್ರೆ ಅದಕ್ಕೆ ತಕ್ಕಂಗಿರೋದು ಏನೋ ಒಂದು, ಅವ್ನು ಅದ್ರ ಟಾಸ್ಕ್ ಅರ್ಥ ಮಾಡ್ಕೊಂಡಿರೋ ಏನೋ ಒಂದು ಫಿಸಿಕಲ್ ಟಾಸ್ಕ್ ಅವ್ರಿಗೆ ಆಡಕ್ ಬರಲ್ಲ. ಅದನ್ನ ಇದನ್ನ ಅಲ್ಲಿ ಆಡ್ತಿರೋದು ಮೆಂಟಲ್ ಟಾಸ್ಕ್. ಅಂದ್ರೆ ಸೆಕೆಂಡ್ಸ್ ನ ಕೌಂಟ್ ಮಾಡ್ಬೇಕು. ಸೆಕೆಂಡ್ಸ್ ಯಾರು ಎಕ್ಸಾಕ್ಟ್ ಆಗಿ ಕೌಂಟ್ ಮಾಡ್ತಾರೆ ಅಂದ್ರೆ, ಎದುರುಗಡೆ ಡಿಸ್ಟರ್ಬ್ ಮಾಡ್ತಿದ್ರು ಇದನ್ನ ಕೌಂಟ್ ಮಾಡ್ಬೇಕು. ಆ ತರ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಆಡಕ್ಕೆ ಪ್ಲೇಯರ್ ಅಂದ್ರೆ, ಇವ್ನ್ ಏನೇನೋ ಅವನ್ಗೆ ಕ್ಲಾರಿಟಿ ಇಲ್ಲ ಅಂತದ್ ಇವನ್ನ ಸೆಲೆಕ್ಟ್ ಮಾಡಕ್ ಬಿಟ್ಟಿದ್ದಾರೆ, ಅದು ಕ್ಯಾಪ್ಟನ್ ಆಗಿ. ಇದೇ ಮೇಜರ್ ಅವ್ರ ಟೀಮ್ಗೆ ಮೈನಸ್ ಆಗುತ್ತೆ ಮುಂದಕ್ಕೆ. ಇವಾಗಲ್ಲ ಅಂದ್ರೂ ಮುಂದಕ್ಕೆ ತುಂಬಾ ಮೈನಸ್ ಆಗುತ್ತೆ. ಇನ್ನೇನ್ ಸ್ವಲ್ಪ ದಿನ ತಾನೇ ಇರೋದು. ಇದೇ ಅವ್ರಿಗೆ ಮೇಜರ್ ಮೈನಸ್ ಆಗಕ್ ಹೋಗ್ತಾ ಸ್ಟಾರ್ಟ್ ಆಗುತ್ತೆ ಅವ್ರ ಟೀಮ್ಗೆ. ಇದನ್ನ ಒಂಚೂರು ಕ್ಲಾರಿಟಿ ತಗೊಂಡ್ರೆ ಅವ್ರ ಟೀಮ್ ಇನ್ನೂ ಬೆಟರ್ ಆಗಿ ಆಡ್ಬೋದಿತ್ತು ಅಂತ ನನ್ನ ಒಪಿನಿಯನ್. ಬಟ್ ಆದ್ರೂ ದೀಕ್ಷಿತ್ ಇಲ್ಲಿ ನಮ್ಮ ರಾಜೀವ್ ಅಂಕಲ್ಗಂತೂ ನೆಕ್ಸ್ಟ್ ಲೆವೆಲ್ ಟ್ರಿಗರ್ ಮಾಡ್ದ. ಅವ್ರಿಗೆ ಅವ್ರ ಏಜ್ ಫ್ಯಾಕ್ಟರ್ ಬಗ್ಗೆ ಟ್ರಿಗರ್ ಮಾಡ್ದ. ಆಮೇಲೆ ಅವ್ರ ಮಗ ಇಲ್ಲ ಅಂದ್ರೆ ನಿಮ್ಗೆಲ್ಲ ಬ್ರೈನೇ ಇಲ್ಲ, ನಿಮ್ ಮಗನೇ ನಿಮ್ ಬ್ರೈನು, ನೀವ್ ಈ ಏಜ್ ಅಲ್ಲಿ ಏನಕ್ಕೆ ಆಟ ಆಡಕ್ ಬಂದಿದ್ದೀರಾ, ನೀವಿಲ್ಲ ಅಂದ್ರೆ ಇನ್ನೊಬ್ರು, ಅದು ಇದು ಏನೇನೋ ನೆಕ್ಸ್ಟ್ ಲೆವೆಲ್ ಟ್ರಿಗರ್ ಮಾಡ್ದ. ಬಟ್ ನಮ್ ರಾಜೀವ್ ಅವರ ಪೇಷನ್ಸ್ ಅಂತೂ ಮೆಚ್ಚಲೇಬೇಕು. ಆ ಅಂಕಲ್ ಈ ವಯಸ್ಸಲ್ಲಿ ಅಷ್ಟು ಪೇಷನ್ಸ್ ಇಟ್ಕೊಂಡು ಪಾಪ ಅವ್ನ್ ಬೈತಿದ್ರೆ ಒಂದ್ ಕಡೆ ಕಣ್ಣಲ್ಲಿ ನೀರ್ ಬರ್ತಾ ಇರತ್ತೆ. ಅವ್ನ್ಗೇನು ರಿಪ್ಲೈ ಮಾಡಂಗಿಲ್ಲ, ಅದ್ ಕಡೆ ಕೇಳಿಸ್ಕೊಂಡಿರೋ ಇರಂಗೂ ಇಲ್ಲ, ಇದ್ ಕಡೆ ಅದೇನದು ಡಿಸ್ಟ್ರಾಕ್ಟ್ ಆಗಂಗಿಲ್ಲ. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಆಲ್ಮೋಸ್ಟ್ ತುಂಬಾ ಕ್ಲೋಸೆಸ್ಟ್ ಸೆಕೆಂಡ್ಸ್ಗೆ ಕೌಂಟ್ ಮಾಡ್ತಾರೆ. ಕೊನೆಗೆ ರಾಜೀವ್ ಅವರೇ ಗೆದ್ಬಿಡ್ತಾರೆ. ಬಟ್ ನೆಕ್ಸ್ಟ್ ಲೆವೆಲ್ಗೆ ಟ್ರಿಗರ್ ಮಾಡಿರ್ತಾರೆ ಬಿಡಿ ದೀಕ್ಷಿತ್ ಅವರಂತೂ. ಅದನ್ನೆಲ್ಲ ತಡ್ಕೊಂಡು ಅವ್ರ ಪೇಷನ್ಸ್ಗೆ ಈ ಏಜ್ ಅಲ್ಲಂತೂ ರಾಜೀವ್ ಅವ್ರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಈ ಟೀಮು ರಾಜೀವ್ ಅವ್ರು ಬಿಡಿ ಎಲ್ಲಾರು ನಂಬ್ಕೊಂಡು ಆಡ್ತಾವ್ರೆ ಅನ್ನೋ ಹೋಪಲ್ ಇತ್ತು. ಬಟ್ ಇವ್ರು ಈ ರೇಂಜ್ಗೆ ಟಫ್ ಕೊಡ್ತಾರೆ. ಶ್ರುತಿ ಮೇಡಮ್ ಸ್ಟೇಜ್ ಮೇಲಿಂದ ಎದ್ ಬಂದು ಒಂದ್ ಸೆಕೆಂಡ್ ಕೊಟ್ಬಿಟ್ರು ಅಂದ್ರೆ ನಾವೆಲ್ಲ ಮೆಚ್ಚಲೇಬೇಕು. ರಾಜೀವ್ ಅವ್ರ ಪೇಷನ್ಸ್ ಅಂತೂ ಎಲ್ಲಾರು ಆಡಿಯನ್ಸ್ ಇದಾಗ್ಬಿಟ್ಟವ್ರೆ. ಇನ್ನು ನೆಕ್ಸ್ಟ್ ಏನು ಅಂದ್ರೆ, ದೀಕ್ಷಾ ವರ್ಸಸ್ ಧನುಷ್. ಇಲ್ಲಿ ದೀಕ್ಷಾ ವರ್ಸಸ್ ಧನುಷ್ ಅನ್ನೋದಕ್ಕಿಂತ ದೀಕ್ಷಾ ಲವ್ಸ್ ಧನುಷ್ ಇಲ್ಲ, ಧನುಷ್ ಲವ್ಸ್ ದೀಕ್ಷಾ ಅನ್ಬಿಡ್ಬೇಕು. ಯಾಕೆಂದ್ರೆ ಇವನು ಧನುಷ್ ಏನ್ ಮಾಡಿದಾನೆ ಇಲ್ಲಿ ಅಂದ್ರೆ, ದೀಕ್ಷಾ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡುವಂತ ಕುಳ್ಸಿದ್ರೆ ಇವನ್ಗೆ ಅವ್ರ ಮೇಲೆ ಏನೇನ್ ಇಷ್ಟ, ಏನೇನ್ ಲವ್ ಪ್ರಪೋಸಲ್ ಮಾಡ್ಬೋದು, ಯಾವ್ದೇ ತರ ಫ್ಲರ್ಟ್ ಮಾಡ್ಬೋದು, ದೀಕ್ಷಾ ಮೇಲೆ ಇವನ್ಗೆ ಏನೇನ್ ಫೀಲಿಂಗ್ ಇದೆ, ಇದನ್ನೆಲ್ಲ ಏನೋ ಡಿಸ್ಟ್ರಾಕ್ಟ್ ಮಾಡೋ ತರ ಎಲ್ಲದನ್ನು ಒಪ್ಸ್ತಾ ಇದ್ದಾನೆ. ಒಂದು ಬರ್ದಿರೋ ಲವ್ ಲೆಟರ್ನ ಬಾಯಲ್ಲಿ ಹೇಳೋ ತರ ನೀಟಾಗಿ ಎಲ್ಲ ಒಪ್ಸ್ಬಿಡ್ತಾನೆ. ಬಟ್ ಅಲ್ಲೇ ಆಡಿಯನ್ಸ್ಗೆ, ನಮ್ಗೆ ಮತ್ತೆ ಇನ್ನೆಲ್ಲರಿಗೂ ಅಲ್ಲಿರೋ ಜಡ್ಜಸ್ಗೆಲ್ಲ ಗೊತ್ತಾಗ್ಬಿಡುತ್ತೆ, ಇವನು ಅವಳನ್ನ ಡಿಸ್ಟ್ರಾಕ್ಟ್ ಮಾಡ್ತಿಲ್ಲ, ಅವಳಿಂದ ಇವನೇ ಡಿಸ್ಟ್ರಾಕ್ಟ್ ಆಗ್ಬಿಟ್ಟವನೆ, ಲವ್ ಪ್ರಪೋಸ್ ಮಾಡ್ತಾವನೆ ಅಂತ ಆಡಿಯನ್ಸ್ಗೂ ಅನ್ನಿಸ್ತಾ ಇದೆ, ಅಲ್ಲಿರೋ ಜಡ್ಜಸ್ಗೂ ಅನ್ನಿಸ್ತಾ ಇದೆ. ಈ ತರ
ಏನಂದ್ರೆ ಇನ್ನು ಬಿಗ್ ಬಾಸ್ ಸ್ಟಾರ್ಟೇ ಆಗಿಲ್ಲ, ಇನ್ನು ಜಸ್ಟ್ ಅಗ್ನಿ ಪರೀಕ್ಷೆ ನಡೀತಿರೋದು. ಇವಾಗ ಒಂದು ಲವ್ ಸ್ಟೋರಿ ಟ್ರ್ಯಾಕ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇನ್ ಮುಂದಕ್ಕೆ ಏನೇನ್ ದುರಂತ ಆಗತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಬಟ್ ಇವಾಗಿನ ಇದ್ರಲ್ಲಿ ಯಾರು ಗೆದ್ದು ಮುಂದೆ ಹೋಗ್ತಾರೋ ನೋಡ್ಬೇಕು. ಅದು ಬಿಟ್ಟು ಒಂದು ಲವ್ ಟ್ರ್ಯಾಕ್ ಓಡಿಸೋದು ಇದೆಲ್ಲ ಇವಾಗಿನ ಪ್ರೆಸೆಂಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಇದೆಲ್ಲ ಬೇಡ ಆಗಿತ್ತು. ಇದನ್ನ ಒಂಚೂರು ಧನುಷ್ ಅವ್ರ ಸೈಡ್ ಗಿಟ್ ಆಡಿದ್ರೆ ಒಂಚೂರು ಬೆಟರ್ ಕಾಂಪಿಟೇಟರ್ ಅಂತ ಅನ್ಸುತ್ತೆ. ಬಟ್ ಇಲ್ಲ, ನಂಗೆ ಅದೇ ಲವ್ ಟ್ರ್ಯಾಕ್ ನೇ ಓಡಿಸ್ತೀನಿ ಅದು ಇದು ಅಂತ. ಬೆಟರ್ ನೋಡೋಣ, ಧನುಷ್ ಬಿಗ್ ಬಾಸ್ಗೆ ಹೋಗ್ತಾರೋ ಇಲ್ವೋ, ದೀಕ್ಷಾ ಹೋಗ್ತಾರೋ ಇಲ್ವೋ. ಬಟ್ ಈ ಲವ್ ಟ್ರ್ಯಾಕ್ ಒಳಗಡೆ ನಡೆದ್ರೆ ಚೆನ್ನಾಗಿರುತ್ತೆ. ಬಟ್ ಅಗ್ನಿ ಪರೀಕ್ಷೆ ಸ್ಟೇಜ್ ಅಲ್ಲಿ ಇದೆಲ್ಲ ನಡೆದ್ರೆ ಆಡಿಯನ್ಸ್ ಯಾರು ಇಷ್ಟಪಡಲ್ಲ. ಪ್ಲಸ್ ಅದು ಅವ್ರ ಕೆರಿಯರ್ಗೆ ಮೈನಸ್ ಆಗುತ್ತೆ. ಬಿಗ್ ಬಾಸ್ ಒಳಗಡೆ ಹೋಗ್ತಾರ ಹೋಗಲ್ವಾ ಅನ್ನೋದಕ್ಕೆ ದೊಡ್ಡ ಮೇಜರ್ ಮೈನಸ್ ಆಗುತ್ತೆ ಈ ಒಂದು ಲವ್ ಟ್ರ್ಯಾಕ್ ಹೊಡೆದ್ರೆ. ಬಟ್ ಇಲ್ಲಿ ಧನುಷು ದೀಕ್ಷಾನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾನೆ. ಒಂದ್ ಕಡೆ ದೀಕ್ಷಿತ್ ಬಂದು ರಾಜೀವ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿದ್ರು. ನಾನು ಹೇಳಿದ್ನಲ್ವಾ ಸ್ಟಾರ್ಟಿಂಗ್ ಅಲ್ಲೇ ರಾಜೀವ್ ಅವ್ರು ಗೆದ್ಬಿಟ್ರು. ಒಂದು ಏನಂದ್ರೆ 6.19 ಸೆಕೆಂಡ್ ಕೌಂಟ್ ಮಾಡ್ಬೇಕಿತ್ತು, ರಾಜೀವ್ ಅವರು 6.1 ಸೆಕೆಂಡ್, ಅಂದ್ರೆ ಒಂದು 18 ಸೆಕೆಂಡ್ ಗ್ಯಾಪ್ ಅಲ್ಲಿ ಅದನ್ನ ಗೆಸ್ ಮಾಡಿ ಗೆದ್ಬಿಟ್ಟಿರ್ತಾರೆ. ಇದ್ರಲ್ಲೇ ನಮ್ ಟೀಮ್ ಅಲ್ಲೇ ಒಂದು ಹುಳ ಸೇರ್ಕೊಳತ್ತೆ ಅಂತಾರಲ್ಲ, ಆ ತರ ಒಂದು ಹುಳ ಸ್ನೇಹ. ಯಾವ ತರ ಅಂದ್ರೆ ಅಲ್ಲಿ ನಿನಗೆ ಆಡಕ್ ಚಾನ್ಸ್ ಕೊಟ್ಟಿಲ್ಲ, ಏನೋ ರಾಜೀವ್ ಅವ್ರು ನಾನೇ ಆಡ್ತೀನಿ ಅಂತ ಧೈರ್ಯ ತಗೊಂಡು ಅದನ್ನ ಆಡಿ ಅದನ್ನ ಕೊನೆಗೂ ಗೆದ್ದು ಬಿಡ್ತಾರೆ. ಇವಾಗ ಇಲ್ಲಿ ಅಟೆನ್ಷನ್ ಗ್ರಾಬ್ ಮಾಡ್ಬೇಕು, ಆಡಿಯನ್ಸ್ ನ ನನ್ ಕಡೆ ನೋಡೋ ತರ ಮಾಡ್ಬೇಕು, ಅಲ್ಲಿರೋ ಜಡ್ಜಸ್ ಅಟೆನ್ಷನ್ ಗ್ರಾಬ್ ಮಾಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಏನ್ ಸಿಲ್ಲಿ ರೀಸನ್ ಅಂದ್ರೆ ನನ್ನ ಟೀಮ್ ಮೇಟ್ಸ್ ನನ್ನ ತುಳಿತಾವ್ರೆ, ನನ್ಗೆ ಅವ್ರ ಜೊತೆ ಹೋಗೋದು ಇಷ್ಟ ಇಲ್ಲ, ಅವರೆಲ್ಲ ಒಂದಾದ್ರೆ ನಾನೊಂದು, ಈ ರೇಂಜ್ಗೆಲ್ಲ ಅಟೆನ್ಷನ್ ಗ್ರಾಬ್ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ಆಡಿಯನ್ಸ್ ಗೊತ್ತಾಗ್ತಿದೆ ನೀವು ಅಟೆನ್ಷನ್ ಗ್ರಾಬ್ ಮಾಡ್ತಿದ್ದೀರಾ ಅಂತ. ಅಟೆನ್ಷನ್ ಗ್ರಾಬ್ ಮಾಡೋದ್ ಬಿಟ್ಟು ನೆಕ್ಸ್ಟ್ ಬರೋ ಟಾಕ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ ಆಡ್ಬೋದಲ್ವಾ. ಈ ತರ ಸಿಲ್ಲಿ ಸಿಲ್ಲಿ ರೀಸನ್ ಇಟ್ಕೊಂಡು ಅಟೆನ್ಷನ್ ಗ್ರಾಬ್ ಮಾಡಿದ್ರೆ ನಿಜ ಬಿಗ್ ಬಾಸ್ ಒಳಗಡೆ ಹೋಗಕ್ ನಾಲಾಯಕ್ ಅನ್ಸುತ್ತೆ. ಮೇ ಬಿ ನೋಡೋಣ, ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಸ್ನೇಹ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ನೋಡೋಣ ಈ ಟೀಮ್ ಇದೇ ತರ ಇರುತ್ತಾ, ಇಲ್ಲಾಂದ್ರೆ ಟೀಮ್ ಹೊಡೆದೋಗಿ ಅವ್ರವ್ರಲ್ಲೇ ತಂದಿಟ್ಟು ತಮಾಷೆ ನೋಡೋ ತರ ಆಗಿ ನಮ್ಗೆಲ್ಲ TRP ಆಗೋ ತರ ಆಗ್ಬಿಡುತ್ತಾ, ಇಲ್ಲ ನಗರ್ ಬಾಯಿಗೆ ಸಿಗಾಕೊಳ್ಳೋ ತರ ಆಗತ್ತಾ. ನೋಡೋಣ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ಏನೇನ್ ಆಗತ್ತೆ ಅಂತ. ಇಲ್ಲಿ ಸ್ನೇಹ ಸುಮ್ಮನೆ ಇದ್ರು ಈ ನಿರಂಜನ್ ದೇಶಪಾಂಡೆ ಇದಾರಲ್ಲ, ಇವ್ರದ್ ಹೆಂಗೆ ಅಂದ್ರೆ ತಂದಿಟ್ಟು ತಮಾಷೆ ನೋಡೋಂತ ಕ್ಯಾರೆಕ್ಟರ್. ಅವ್ರೇನೋ ಚಿಕ್ಕದಾಗ ಏನೋ ಜಗ್ಲಾನೇ ಆಡಿರಲ್ಲ, ಏನೋ ಒಂದ್ ಸಣ್ಣದಾಗ ಒಂದ್ ಕೌಂಟರ್ ಹೊಡೆದಿರ್ತಾರೆ. ಆ ಕೌಂಟರ್ ಇದ್ ಕಡೆ ಟೀಮ್ ಅವ್ರು ರಿಪ್ಲೈ ಮಾಡಿಲ್ಲ ಅಂದ್ರೆ ಈ ಟೀಮ್ ಅವ್ರಿಗೆ ಅದನ್ನ ರಿಮೆಂಬರ್ ಮಾಡಿ ಮಾಡಿ ಕೌಂಟರ್ ಹಾಕ್ಸೋದು. ಇಲ್ಲಿ ಜಗಳ ತಂದಿಡ್ಬೇಕಲ್ಲ, ಜಗಳ ತಂದ್ರೇನೆ TRP ವರ್ಕ್ ಆಗೋದು ಅನ್ನೋ ತರ ತಂದಿಟ್ಟು ತಮಾಷೆ ನೋಡೋಂತ ಕೆಲಸ ಆಂಕರ್ ಬ್ಯಾಡ್ ಆಗಿತ್ತು. ಬಟ್ ಆಂಕರ್ ಇಲ್ಲಿ ತಂದಿಟ್ಟು ತಮಾಷೆ ನೋಡಿ ಮಜಾ ತಗೊಂಡು ಇದು ಮಜದಿಂದ TRP ಮಾಡ್ಕೊಳಕ್ ಹೊರಟಿದ್ದಾರೆ. ಈ ಮಜಾ TRP ಬರುತ್ತೆ ನಿಜ, ಬಟ್ ನೋಡೋ ಆಡಿಯನ್ಸ್ಗೆ ಆಂಕರ್ ಬರ್ತಾ ಬರ್ತಾ ಚೀಪ್ ಆಗಿ ಹೋಗಕ್ ಸ್ಟಾರ್ಟ್ ಆಗ್ತಾರೆ. ಮೇ ಬಿ ಫ್ಯೂಚರ್ ಅಲ್ಲಿ ಆಂಕರ್ ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ನನ್ನ ಆನೆಸ್ಟ್ ಒಪಿನಿಯನ್ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಆಂಕರ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೂಟೇ ಆಗಲ್ಲ. ಅಂತದ್ರಲ್ಲಿ ಏನೋ ಕ್ರಿಂಜ್ ಕಂಟೆಂಟ್ ಮಾಡಕ್ಕೆ ಎಲ್ಲಾರ್ಗು ಹೇಳ್ತಾರಲ್ಲ, ಈ ಕ್ರಿಂಜ್ ಕಂಟೆಂಟ್ ಮಾಡೋರ್ನೆಲ್ಲ ಇದ್ರಾಗಿ ಅಗ್ನಿ ಪರೀಕ್ಷೆಗೆ ತಂದ್ಬಿಟ್ಟವ್ರ ಹಂಗೆ ಹಿಂಗೆ ಅಂತ. ಫಸ್ಟ್ ಆಫ್ ಆಲ್ ನೀವು ಒಬ್ಬ ಆಂಕರ್ ಆಗಿ ಸ್ಟೇಜ್ ಮೇಲೆ ಕ್ರಿಂಜ್ ಜೋಕ್ಸ್ ಮಾಡೋದು, ಇವಾಗ ಅದೇನು ತಂದಿಟ್ಟು ತಮಾಷೆ ನೋಡೋದು, ಇವೆಲ್ಲ ಬೇಡ. ಇವೆಲ್ಲ ಮಜಾ ಅನ್ಸಲ್ಲ. ನೋಡೋ ಆಡಿಯನ್ಸ್ಗೆ ಆಂಕರ್ ತುಂಬಾ ಚೀಪ್ ಆಗಿ ಹೋಗ್ತಾರೆ. ಅವ್ರ ಮನ್ಸಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈ ಆಂಕರ್ ಇಷ್ಟೇ, ಇವ್ರು ಯಾರೇ ಚೆನ್ನಾಗಿದ್ರು ಎಲ್ಲ ತಂದಿಟ್ಟು ತಮಾಷೆ ನೋಡೋ ತರ ಆಗ್ಬಿಡ್ತಾರೆ ಅಂತ ಆಡಿಯನ್ಸ್ ಎಲ್ಲ ಫಿಕ್ಸ್ ಆಗ್ಬಿಡ್ತಾರೆ. ಇದೆಲ್ಲ ಒಂದ್ ಕಡೆ ಹೋಗ್ತಿದ್ರೆ ಇಷ್ಟು ಸೀರಿಯಸ್ ಕಾನ್ವರ್ಸೇಷನ್ ಹೋಗ್ತಾ ಇರುತ್ತೆ. ಅದ್ ಕಡೆ ಆಡಿಯನ್ಸ್ ಅದು ಇದು, ಇದ್ ಕಡೆ ಜಗಳ, ಟೀಮ್ಮೇಟ್ಸ್ ಜಗಳ ಆಡ್ತಾ ಇರ್ತಾರೆ, ಒಂದ್ ಕಡೆ ಗೆದ್ದಿರೋ ಖುಷಿ. ಇಲ್ಲಿ ಚಂದನ್ ಶೆಟ್ಟಿ ಅವರು ಮೊಬೈಲ್ ನೋಡ್ತಾ ಇರ್ತಾರೆ. ಇದ್ರಲ್ಲಿ ನಿರಂಜನ್ ದೇಶಪಾಂಡೆ ಒಂದ್ ಕ್ವಶನ್ ಕೇಳ್ತಾರೆ, ಏನ್ ನೋಡ್ತಿದ್ರೆ ಅಂದ್ರೆ ಇಲ್ಲಿ ಗ್ಯಾಪ್ ಅಲ್ಲಿ ವೈಟ್ ಗೋಲ್ಡ್ ಅಡ್ವರ್ಟೈಸ್ಮೆಂಟ್ ಬೇರೆ ಮಾಡ್ತಾರೆ. ಹೆಂಗೆ ಅಂದ್ರೆ, ನನ್ನ ಫ್ರೆಂಡ್ಗೆ ಒಡವೆ ಅಡಾಯ್ಕಕ್ಕೆ ಜಾಗ ಇಲ್ಲ, ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ಲ, ಯಾವ್ದು ಅಂದ್ರೆ ಇವ್ರು ವೈಟ್ ಗೋಲ್ಡ್ ಅಂತ ಸಜೆಸ್ಟ್ ಮಾಡೋದು. ಈ ಸೀರಿಯಸ್ ಟಾಪಿಕ್ ಅಲ್ಲಿ ಈ ಕ್ರಿಂಜ್ ತರ ಅಡ್ವರ್ಟೈಸ್ಮೆಂಟ್ ಬೇಕಿತ್ತ? ಚಂದನ್ ಶೆಟ್ಟಿ ಅವ್ರು ಏನೇನೋ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಕ್ರಿಂಜ್ ತರ ಅಡ್ವರ್ಟೈಸ್ಮೆಂಟ್ ಮಾಡೋದು, ಈ ರೀಲ್ಸ್ ತರ ಮಾಡೋದು, ಇದೆಲ್ಲ ನೋಡೋ ಆಡಿಯನ್ಸ್ಗೆ ತುಂಬಾ ಚೀಪ್ ಆಗಿ ಕಾಣುತ್ತೆ. ನಮಗ್ ಗೊತ್ತು ನೀವು ಆ ವೈಟ್ ಗೋಲ್ಡ್ ಪ್ರಮೋಟ್ ಮಾಡಕ್ ಬರ್ತಿದ್ದೀರಾ ಅಂತ, ಬಟ್ ಅದು ನೋಡೋ ಆಡಿಯನ್ಸ್ಗೆ ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿ ಕಾಣುತ್ತೆ. ನೀಟಾಗಿ ಗೊತ್ತಾಗ್ತಿದೆ ಅದು ಸ್ಕ್ರಿಪ್ಟೆಡ್, ಅದು ಚಿಕ್ಕ ಮಕ್ಕಳ ತರ ಕ್ರಿಂಜ್ ಸ್ಕ್ರಿಪ್ಟೆಡ್. ಬಟ್ ನೆಕ್ಸ್ಟ್ ಈ ತರ ಅಡ್ವರ್ಟೈಸ್ಮೆಂಟ್ ರಿಪೀಟ್ ಆಗಿಲ್ಲ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ. ಇವಾಗ ಇಲ್ಲಿಗೆ ಟೀಮ್ ಶ್ರುತಿ ವರ್ಸಸ್ ಟೀಮ್ ಸಂಗೀತದ್ದು ಚಾಪ್ಟರ್ ಮುಗಿಯುತ್ತೆ. ಇವಾಗ ನೆಕ್ಸ್ಟ್ ಚಾಪ್ಟರ್ ಓಪನ್ ಆಗೋದು ಟೀಮ್ ವಿನಯ್ ಮತ್ತೆ ಟೀಮ್ ಚಂದನ್. ಟೀಮ್ ವಿನಯ್ ಮತ್ತೆ ಟೀಮ್ ಚಂದನ್ ಹೆಂಗೆ ಅಂದ್ರೆ, ಇನ್ನು ಚಂದನ್ ಅವ್ರ ಟೀಮ್ ಅವರು ಒಂದೇ ಒಂದು ಪಾಯಿಂಟ್ ಕೂಡ ಯಾವುದೇ ಒಂದು ಗೇಮ್ ಇಂದ ಕೂಡ ಇನ್ನೂ ಗೆದ್ದಿಲ್ಲ. ಆಲ್ರೆಡಿ ವಿನಯ್ ಅವ್ರ ಟೀಮು ಸೆಕೆಂಡ್ ಪೊಸಿಷನ್ಗೆ ಹೋಗ್ಬಿಟ್ಟಿರುತ್ತೆ. ವಿನಯ್ ಅವ್ರ ಟೀಮು ಒಂಥರ ಹೆಂಗೆ ಅಂದ್ರೆ, ಅದ್ ಕಡೆ ಚೆನ್ನಾಗೂ ಕಾಂಪಿಟೇಟ್ ಮಾಡ್ತಿದ್ದಾರೆ, ಒಂದ್ ಕಡೆ ಒಳಗೊಳಗಡೆ ಜಗಳನೂ ಆಡ್ಕೊತಾ ಇರ್ತಾರೆ. ಬಟ್ ಇಲ್ಲಿ ಚಂದನ್ ಅವ್ರ ಟೀಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಬ್ಯೂಟಿ ವಿತ್ ಬ್ರೈನ್ಲೆಸ್, ಅಂದ್ರೆ ಎಲ್ಲ ತುಂಬಾ ಆಡೋ ತರ ಬಿಲ್ಡಪ್ ಕೊಡ್ತಾರೆ, ತುಂಬಾ ಚೆನ್ನಾಗಿರೋ ಕಲರ್ಸ್ ನೆಲ್ಲ ಹಾಕೊಂಡಿದ್ದಾರೆ.
ಬಟ್ ಅಲ್ಲಿ ಏನಂದ್ರೆ ಗೇಮ್ ಆಡೋರು, ಆ ಗೇಮ್ ನ ಅರ್ಥ ಮಾಡ್ಕೊಳ್ಳೋರು, ಅರ್ಥ ಮಾಡ್ಕೊಂಡು ಅದನ್ನ ಗೆಲ್ಲೋ ಇದಕ್ ತಗೊಂಡ್ ಹೋಗೋರಂತೂ ಚಂದನ್ ಟೀಮ್ ಅಲ್ಲಿ ಯಾರು ಇಲ್ಲ. ಇಲ್ಲಿ ಟೀಮ್ ಚಂದನ್ ಮತ್ತೆ ಟೀಮ್ ವಿನಯ್ಗೆ ಒಂದು ಗೇಮ್ ಕೊಡ್ತಾರೆ ಬಿಗ್ ಬಾಸ್. ಯಾವ ತರ ಅಂದ್ರೆ ಒಂದು ಬಲೂನ್ ನ ಕಾಲಲ್ಲಿ ಬ್ಯಾಲೆನ್ಸ್ ಮಾಡೋ ತರ ಈ ಗೇಮ್ ಕೊಟ್ಟಾಗೆ ನಾವು ಅರ್ಥ ಮಾಡ್ಕೊಬೇಕು. ಅಂದ್ರೆ ನಾವಂದ್ರೆ ಆಡಿಯನ್ಸ್ ನಮ್ಗೆಲ್ಲ ಗೊತ್ತಿರುತ್ತೆ. ಟೀಮ್ ಮೇಟ್ಸ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ನಿಮ್ಮಲ್ಲಿ ಎಷ್ಟು ಕೋಆರ್ಡಿನೇಷನ್ ಇದೆ, ಯಾವ ತರ ನೀವಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಆಡ್ತೀರಾ, ಆಪೋಸಿಟ್ ಟೀಮ್ ಅವ್ರಿಗೆ ಯಾವ ತರ ನಿಮ್ಮಲ್ಲಿರೋ ಟೀಮು ಅದನ್ನ ನಿಮ್ ಟೀಮ್ ಮೇಟ್ಸ್ ಜೊತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಆಪೋಸಿಟ್ ಟೀಮ್ ನ ಯಾವ ತರ ಸೋಲಿಸ್ತೀರಾ ಅಂತ. ಅದು ಬಿಟ್ಬಿಟ್ಟು ವಿನಯ್ ಟೀಮ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಅವ್ರವರೇ ಜಗಳ ಆಡೋದು. ಇಲ್ಲ ನಾನು ಹೋಗ್ತೀನಿ ಒಂದ್ ಕಡೆ ಅಂತ, ಅವರು ಇಲ್ಲ ನೀನ್ ಹೋಗ್ತೀನಿ, ಹಂಗೆ ಹಂಗೆ ಅವ್ರವ್ರ ಟೀಮಲ್ಲೇ ಜಗಳ ಆಡೋದು. ಫಸ್ಟ್ ಅವ್ರವ್ರ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿದ್ರೆ ಈ ಗೇಮ್ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ವಿನಯ್ ಟೀಮ್ ಅಲ್ಲಿ ರೋಶಿನಿ ಅಂತ ಒಂದು ಕಂಟೆಸ್ಟೆಂಟ್ ಇದ್ದಾರೆ. ಇವ್ರು ಹೆಂಗೆ ಅಂದ್ರೆ ನೋಡೋ ಆಡಿಯನ್ಸ್ ನಮ್ಗೆ ಗೊತ್ತಾಗ್ತಿದೆ ಇವ್ರಿಗೆ ಬಿಗ್ ಬಾಸ್ ಏನಾದ್ರೂ ಬ್ರೈನ್ ಅಲ್ಲಿ ಸ್ಕ್ರಿಪ್ಟೆಡ್ ಮಾಡಿ ಕಳಿಸ್ತಾವ್ರ. ನೀನು ಒಳಗಡೆ ಅದು ಇದು ನಡೀತಾ ಇರ್ಬೇಕಾದ್ರೆ, ಗೇಮ್ ನಡೀತಾ ಇರ್ಬೇಕಾದ್ರೆ ಜಗಳ ಸ್ಟಾರ್ಟ್ ಮಾಡು, ಇಲ್ಲ ನಿಮ್ ಟೀಮ್ ಅಲ್ಲಿ ನೀವು ಜಗಳ ಸ್ಟಾರ್ಟ್ ಮಾಡಿ, ಈ ಜಗಳಕ್ಕೆ ಆ ಕಡೆ ಆಂಕರ್ ಒಂದ್ ಸ್ವಲ್ಪ ಸೊಪ್ಪಾಗ್ತಾರೆ, ನಿಮ್ ಟೀಮೇ ಜಗಳ ಆಡ್ಕೊಳ್ಳಿ, ಇದರಿಂದ TRP ಬರುತ್ತೆ ಅಂತ ಏನಾದ್ರೂ ಸ್ಕ್ರಿಪ್ಟ್ ಮಾಡಿ ಕಳಿಸ್ತಾವ್ರ ಅನ್ಸುತ್ತೆ. ಯಾಕಂದ್ರೆ ಸುಮ್ನೆ ಜಗಳ ಆಡೋದು, ಅಲ್ಲಿ ಜಗಳ ಆಡೋ ಟಾಪಿಕೇ ಇರಲ್ಲ. ಅಲ್ಲಿ ರೋಶಿನಿ ಒಂದು ಅಟೆನ್ಷನ್ ಗ್ರಾಪ್ ಮಾಡಕ್ ಅಲ್ಲೊಂದ್ ಜಗಳ ಆಡೋದು. ಆ ಜಗಳ ಅಲ್ಲಿ ಬೇಕಿರಲ್ಲ, ಏನೋ ಮಾತಾಡಕ್ ಹೋಗಿರ್ತಾರೆ, ಅದನ್ನ ತಂದಿಟ್ಟು ತಮಾಷೆ ನೋಡೋ ತರ ಜಗಳ ಆಡೋದು. ಮೇ ಬಿ ಇದನ್ನೆಲ್ಲ ನೋಡ್ತಿದ್ರೆ ಅತ್ ಕಡೆ ಬಿಗ್ ಬಾಸ್ ಕ್ರಿಂಜ್ ಅಂತಾನು ಹೇಳಕ್ಕಾಗಲ್ಲ. ಸುದೀಪ್ ಸರ್ ಬರೋ ಆ ಎಪಿಸೋಡ್ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಈ ಅಗ್ನಿ ಪರೀಕ್ಷೆ ಒಂಥರ ಹೆಂಗೆ ಅಂದ್ರೆ ಆ ಕಡೆ ಹೆವಿ ಕ್ರಿಂಜು ಅಲ್ಲ, ಹೆವಿ ಎಂಟರ್ಟೈನ್ಮೆಂಟ್ ಅಲ್ಲ, ಆ ಸ್ಟೇಜ್ ತಂದು ನಿಲ್ಸ್ಬಿಟ್ಟಿದ್ದಾರೆ ಇವಾಗ. ಬಟ್ ಇಲ್ಲಿ ಈ ಕಂಟೆಸ್ಟೆಂಟ್ಸ್ ಎಲ್ಲ ಜಗಳ ಆಡ್ತಿದ್ರೆ ಇಲ್ಲಿ ರತ್ನಮ್ಮ ಅವರ ಎನರ್ಜಿ ಮೆಚ್ಚಲೇಬೇಕು. ಆ ವಯಸ್ಸಲ್ಲೂ ಯೋಗ ಪ್ರಾಕ್ಟೀಸ್ ಮಾಡಿ, ಆ ವಯಸ್ಸಲ್ಲೂ ಅಷ್ಟು ಫಿಟ್ನೆಸ್ ಆಗಿ ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಈ ಸ್ಟೇಜ್ ವರ್ಗೂ ಬಂದಿದಾರಲ್ಲ ಬಿಗ್ ಬಾಸ್. ರತ್ನಮ್ಮ ಅವರು ಎನರ್ಜಿಗಂತೂ ಮೆಚ್ಚಲೇಬೇಕು. ನನಗೆ ಎಲ್ಲಾ ಕಂಟೆಸ್ಟೆಂಟ್ ಬಿಟ್ಟು ಒಂದು ಸಣ್ಣ ಹೋಪ್ ಇರೋದೇನು ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ರತ್ನಮ್ಮ ಅವರು ಹೋಗ್ತಾರೆ. ಈ ಅಗ್ನಿ ಪರೀಕ್ಷೆಯಿಂದ ಗೆದ್ದು 3 ಜನ ಯಾರು ಹೋಗ್ತಾರೆ, ಅದ್ರಲ್ಲಿ ಒಬ್ರು ರತ್ನಮ್ಮ ಇರ್ತಾರೆ ಅಂತ ಅನ್ಸುತ್ತೆ. ಮೇ ಬಿ ನನಗ್ ಗೊತ್ತಿರಂಗೆ ರತ್ನಮ್ಮ ಮತ್ತೆ ಲಕ್ಷ್ಮಿ ಅವರು ಹೋಗ್ಬೋದು ಬಿಗ್ ಬಾಸ್ ಒಳಗಡೆ. ಯಾಕಂದ್ರೆ ಆ ಎಲಿಜಿಬಿಲಿಟಿ ಇದೆ, ಪ್ಲಸ್ ಆ ರೇಂಜ್ಗೆ ಏನು ಹೆವಿ ಇತ್ ಕಡೆ ಕ್ರಿಂಜು ಅಲ್ಲ ಏನೂ ಅಲ್ಲ, ಒಂದು ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಲಕ್ಷ್ಮಿ ಮತ್ತೆ ರತ್ನಮ್ಮ ಅವ್ರನ್ನ. ಇನ್ನು ಟೀಮ್ ಚಂದನ್ ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ಅವಾಗ್ಲಿಂದ ಅದನ್ನೇ ಬಿಡ್ಕೋತಿರೋದು. ಏನು ಅಂದ್ರೆ ಟೀಮ್ ಚಂದನ್ ಅವ್ರದ್ದು ಹೆಂಗಿದೆ ಅಂದ್ರೆ ಬ್ಯೂಟಿ ವಿತ್ ಬ್ರೈನ್ಲೆಸ್. ಟೀಮ್ ಚಂದನ್ ಅವ್ರ ಟೀಮ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಇದನ್ನ ಇಟ್ಕೊಂಡಿದ್ದಾರೆ. ಬಟ್ ಏನಂದ್ರೆ ಅದಕ್ಕೆ ತಕ್ಕಂಗಿರೋ ಆಟ ಆಡೋರು ಯಾರು ಇಲ್ಲ. ಬರೀ ಗ್ಲಾಮರ್ ಇದ್ರೆ ಸಾಲದು, ಅವ್ರು ಏನ್ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಎಪಿಸೋಡ್ಸ್ ಅಲ್ಲೆಲ್ಲ ನಾವು ನೋಡಿರ್ತೀವಿ, ಅವರು ಆ ಟೀಮ್ ಅಲ್ಲಿ ಇರೋ ಹುಡುಗಿಗೆ ಏನದು ಕೆಂಪು ಅಂದ್ರೆ ಗೊತ್ತಿಲ್ಲ, ಕನ್ನಡದಲ್ಲಿ ಮಾತಾಡೋದಷ್ಟು ಅರ್ಥ ಆಗಲ್ಲ. ಇದು ಹೆಂಗಿದೆ ಅಂದ್ರೆ ಅವ್ರಿಗೆ ಗ್ಲಾಮರ್ ಬೇಕು ಬಿಗ್ ಬಾಸ್ಗೆ. ಆ ಗ್ಲಾಮರ್ ಅಂದ್ರೆ ಸಾರಿ, ಏನದು ಅಗ್ನಿ ಪರೀಕ್ಷೆ ಎಪಿಸೋಡ್ಗೆ ಗ್ಲಾಮರ್ ಬೇಕು. ಆ ಗ್ಲಾಮರ್ ನ ತೋರ್ಸಕ್ಕೆ ಇವ್ರನ್ನ ಒಂದಷ್ಟು ಜನ ಹುಡುಗಿರ್ನ ಕರ್ಕೊಂಡ್ಬಂದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಚೆನ್ನಾಗ್ ಆಡೋರ್ ಮಧ್ಯೆ ಇವ್ರನ್ನೆಲ್ಲ ತಗೊಂಡ್ಬಂದು ಆ ಚೆನ್ನಾಗ್ ಆಡೋರ್ಗೆಲ್ಲ ಮೋಸ ಮಾಡಿದ್ರು ಅಂತ ಅನ್ಸುತ್ತೆ. ಜಸ್ಟ್ ಗ್ಲಾಮರ್ಗೋಸ್ಕರ ಇವ್ರನ್ನೆಲ್ಲ ಕರ್ಕೊಂಬರೋ ಅವಶ್ಯಕತೆನೇ ಇರ್ಲಿಲ್ಲ. ಇವರೆಲ್ಲ ಹೆಂಗೆ ಅಂದ್ರೆ ಏನೋ ಹೇಳ್ತಾರಲ್ವಾ, ಆಟ ಆಡಿ ಕಷ್ಟಪಟ್ಟು ಬಂದೆ ಅನ್ನೋದಕ್ಕಿಂತ ಲಕ್ಕಲ್ ಬಂದ್ಬಿಟ್ಟವ್ರೆ ಅನ್ಸುತ್ತೆ. ಬಟ್ ಇನ್ನು ಬೆಟರ್ ಅಂದ್ರೆ ಇನ್ನು ಟಫೆಸ್ಟ್ ಕಂಟೆಸ್ಟೆಂಟ್ ನ ಇವ್ರ ಬದಲು ಕರ್ಕೊಂಡ್ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಇನ್ನು ನಮ್ಮ ಚಂದನ್ ಶೆಟ್ಟಿ ಅವ್ರ ಟೀಮ್ ಅಲ್ಲಿ ಚರಣ್ ಶೆಟ್ಟಿ ಅಂತ ಒಬ್ರು ಇದಾರೆ. ಆ ಪ್ರತಿಭೆ ಅಂತೂ ನಾವು ಮಾತಾಡ್ಲೇಬೇಕು. ಚರಣ್ ಅವ್ರನ್ನ ನೋಡಿದಾಗೆಲ್ಲ ನನಗ್ ಅನ್ಸೋದೇನು ಅಂದ್ರೆ ಪ್ರಥಮ್ ಅವರೇ ಬಂದ್ಬಿಟ್ಟವ್ರೇನೋ ಚರಣ್ ಅವ್ರ ಮೈ ಮೇಲೆ. ಆ ನೋಡ್ತಿದ್ರೆ ಆ ಲುಕ್ಸ್, ಅವ್ರ ಆಡೋ ರೀತಿ, ಪ್ರಥಮ್ ವರ್ಷನ್ ಮಂಗಳೂರಿಂದ ಬಂದ್ರೆ ಹೆಂಗಿರತ್ತೆ, ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಪ್ರಥಮ್ ವರ್ಷನ್ ಬಂದ್ರೆ ಹೆಂಗಿರುತ್ತೆ ಅನ್ನೋ ತರಾನೇ ಆ ಚರಣ್ ಶೆಟ್ಟಿ ಅವರು ವರ್ಷನ್, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರು ಮಾತಾಡೋದು, ಆ ಟ್ರಿಗರ್ ಪಾಯಿಂಟ್ಸ್ ಎಲ್ಲ ಹಂಗೆ ಅನ್ಸುತ್ತೆ. ಮೇ ಬಿ ನೋಡೋಣ. ಚರಣ್ ಶೆಟ್ಟಿ ಅವ್ರು ಏನಾದ್ರು ಬಿಗ್ ಬಾಸ್ ಒಳಗಡೆ ಹೋದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದಕ್ಕಿಂತ ಮಸ್ತ್ ಆಗಿರೋ ಜಗಳಗಳಂತೂ ಆಗುತ್ತೆ. ಸುದೀಪ್ ಸರ್ ವಾರ ಬಂದಂತೂ ಈ ಪ್ರತಿಭೆಗಳಿಗೆಲ್ಲ ರುಬ್ಬೋದಂತೂ ಕನ್ಫರ್ಮ್. ನೋಡೋಣ ಪ್ರಥಮ ವರ್ಷನ್ ಚರಣ್ ಒಳಗಡೆ ಹೋಗಲ್ವಾ ಇನ್ನೇನ್ ಸ್ವಲ್ಪ ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಬಟ್ ಓಕೆ, ಒಂದು ಒಳ್ಳೆ ಟಫ್ ಕಾಂಪಿಟೇಟರ್ ಆಗಕ್ ಟ್ರೈ ಮಾಡ್ತಿದೆ. ಬಟ್ ಅವ್ರಿಗೆ ಅಷ್ಟು ಚಾನ್ಸ್ ಸಿಗ್ತಾ ಇಲ್ಲ. ಅವ್ರವ್ರ ಟೀಮ್ ಅಲ್ಲೇ ಇರೋ ಒಳಗೊಳಗಡೆ ಜಗಳಗಳು ಇದನ್ನೆಲ್ಲ ತೊಳ್ಕೊಂಡು ಇನ್ನೊಂಚೂರು ಚರಣ್ ಅಂದ್ರೆ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮೇ ಬಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಎಲ್ಲಾ ಹೋಪ್ಸು ಮತ್ತೆ ಎಲ್ಲಾ ಅರ್ಹತೆಗಳು ಈ ಚರಣ್ಗಿದೆ. ಇನ್ನು ಅನನ್ಯ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಬ್ಯೂಟಿ,
ಬಟ್ ಹೆವಿ ಬ್ರೈನ್ಲೆಸ್, ಸುಮ್ನೆ ಜಗಳ ಆಡೋದು. ಅಲ್ಲಿ ಬೇಕಾಗಿಲ್ಲ ಅಟೆನ್ಷನ್ ಗ್ರ್ಯಾಪ್ ಮಾಡೋಕ್ಕೋಸ್ಕರ ಸುಮ್ನೆ ಜಗಳ ಆಡೋದು. ಸಿಲ್ಲಿ ಮ್ಯಾಟ್ರಿಗೆ ಜಗಳ ಆಡೋದು. ಜಗಳ ಆಡಿ ಈ ಜಗಳ ಆಡೋದನ್ನ ನೋಡೇ ಬಿಗ್ ಬಾಸ್ ಜಡ್ಜಸ್ ಎಲ್ಲ ಬಿಗ್ ಬಾಸ್ ಒಳಗೆ ಕಳ್ಸ್ಕೊಡ್ಬೋದೇನೋ, ಆಡಿಯನ್ಸ್ ಇದೇ ಒಂದು TRP ಆಗ್ಬಿಡುತ್ತೇನೋ, ಕಲರ್ಸ್ ಅವ್ರಿಗೆ ಇದೇ ಒಂದು TRP ಆಗ್ಬಿಟ್ಟು ಈ ಹುಡ್ಗಿನ ಒಳಗಡೆ ಕಳ್ಸ್ಬಿಡ್ತಾರೆ ಅನ್ನೋ ಫೀಲಲ್ಲಿ ಹುಡ್ಗಿ ಇದ್ದಾಳೆ. ಬಟ್ ಜಗಳ ಆಡೋದೇ TRP ಅಲ್ಲ. ಎಂಟರ್ಟೈನ್ಮೆಂಟ್ ಮಾಡೋದು ಬಿಗ್ ಬಾಸ್ಗೆ ಒನ್ ಆಫ್ ದಿ ಕ್ವಾಲಿಫಿಕೇಶನ್ ಅಂತಾರಲ್ಲ, ಅದ್ರ ಒಳಗಡೆ ಹೋಗೋಕೆ ಒನ್ ಆಫ್ ದಿ ಅರ್ಹತೆ ಅಷ್ಟೇ. ಅದನ್ನ ಬಿಟ್ಟು ನೀನ್ ಎಷ್ಟು ಫಿಟ್ ಆಗಿದ್ಯಾ, ಎಷ್ಟು ಸ್ಮಾರ್ಟ್ ಆಗಿದ್ಯಾ, ಯಾವ ತರ ಟಾಸ್ಕ್ ಆಡ್ತೀಯಾ, ಯಾವ ತರ ನಿನ್ನ ನೀನು ಕಂಟ್ರೋಲ್ ಮಾಡ್ಕೊಂತೀಯ, ಇದೆಲ್ಲ ಮ್ಯಾಟರ್ ಆಗತ್ತೆ. ಇನ್ನು ಇವ್ರ ಬಗ್ಗೆ ಎಲ್ಲ ಮಾತಾಡಿ ನಮ್ಮ ಕಿರಣ್ ಶಾಸ್ತ್ರಿ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ತುಂಬಾ ತಪ್ಪಾಗತ್ತೆ. ಕಿರಣ್ ಶಾಸ್ತ್ರಿ ಯಾವ ತರ ಅಂದ್ರೆ ಓವರ್ ಕಾನ್ಫಿಡೆನ್ಸ್, ನಾನೇ ಗೆಲ್ತೀನಿ, ನಾನೇ ಆಡ್ತೀನಿ, ನಾನು ಇನ್ನೇನ್ ಫೈನಲ್ ಹೋಗೇ ಫೈನಲ್ ಹೋಗಿ ಆಲ್ರೆಡಿ ನಾನು ಸುದೀಪ್ ಸರ್ ಕೈಲಿರೋ ಟ್ರೋಫಿನ ನಾನು ಇಸ್ಕೊಂಡ್ಬಿಟ್ಟಿದ್ದೀನಿ, ಬಿಗ್ ಬಾಸೇ ನಾನು ಗೆದ್ದೆ ಅನ್ನೋ ರೇಂಜ್ ಕಾನ್ಫಿಡೆನ್ಸ್ ಇದಾರೆ. ಸ್ವಾಮಿ, ಒಂದು ಬಲೂನ್ ಒಳಗಡೆ ಹಾಕಕ್ಕಾಯ್ತಿಲ್ಲ ನಿಮ್ ಕಡೆ. ಆ ಎಪಿಸೋಡ್ ಅಲ್ಲಿ ತಿಣಕ್ಲ ಆಡ್ತಾ ಇದ್ರ, ಒಂದು 3-4 ಸರಿ ಬರ್ತೀರಾ ಹೋಗ್ತೀರಾ. ನಿಜ, ರತ್ನಮ್ಮಗೆ ಲಕ್ ಏನಾದ್ರು ಒಂಚೂರು ಸಪೋರ್ಟ್ ಮಾಡಿ, ಒಂಚೂರು ಟೆಕ್ನಿಕ್ ಏನಾದ್ರು ಸಪೋರ್ಟ್ ಮಾಡ್ಬಿಟ್ಟಿತ್ತು ಅಂದ್ರೆ, ನೀವು ಅಷ್ಟು ಟ್ರೈ ಮಾಡೋ ಗ್ಯಾಪ್ ಅಲ್ಲೇ 3-4 ಸರಿ ರತ್ನಮ್ಮ ಅವ್ರು ಹಾಕ್ಬಿಟ್ಟಿರೋದು. ಆ ವಯಸ್ಸಲ್ಲಿ ಒಂಚೂರು ಏನೋ ಬೆಟರ್ ಆಗಿ ಟ್ರೈ ಮಾಡಕ್ ಹೋಗ್ತಿದ್ರೆ, ಇದ್ ಕಡೆ ಕಿರಣ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ಫೀಲ್ ಅಲ್ಲಿ. ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಆಮೇಲೆ ಇಲ್ಲಿ ನಾನು ರತ್ನಮ್ಮ ಅವ್ರಿಗೆ ಹೊಗಳ್ತಾ ಕಿರಣ್ ಏನ್ ಕೆಳಗಾಗ್ತಾ ಮಾತಾಡ್ತಿಲ್ಲ. ರತ್ನಮ್ಮ ಅವ್ರಿಗೂ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್, ಎಲ್ಲಾ ಯಂಗ್ಸ್ಟರ್ಸ್ ಮುಂದೆ ನಾನ್ ಗೆದ್ಬಿಡ್ತೀನಿ, ನಾನ್ ಫಿಟ್ನೆಸ್ ಆಗಿದ್ದೀನಿ, ಇದನ್ನೆಲ್ಲ ರತ್ನಮ್ಮ ಅವರು ಚೇಂಜ್ ಮಾಡ್ಕೊಬೇಕು. ರತ್ನಮ್ಮ ಅವ್ರು ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡು, ಕಿರಣ್ ಅವರು ಇದನ್ನ ತುಂಬಾ, ಕಿರಣ್ ರತ್ನಮ್ಮ ಅಂತಲ್ಲ, ಇವರೆಲ್ಲ ಒಂದಷ್ಟು ಪ್ರತಿಭೆಗಳಿದ್ದಾರೆ, ಇವರೆಲ್ಲ ಇದನ್ನ ಚೇಂಜ್ ಮಾಡ್ಕೊಂಡ್ರೆ ಬಿಗ್ ಬಾಸ್ ಒಳಗಡೆ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅಗ್ನಿ ಪರೀಕ್ಷೆಯಲ್ಲಿ ನೋಡೋರ್ಗು ನಮಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಟೈ ಆಗಿರುತ್ತೆ. ಇನ್ ಯಾರಾದ್ರೂ ಒಬ್ರು ಒಳಗಡೆ ಬಲೂನ್ ಹಾಕ್ಬಿಟ್ರು ಅವರು ಗೆದ್ಬಿಡ್ತಾರೆ. ಬಟ್ ಇಲ್ಲಿಗೆ ಕಟ್ ಆಗತ್ತೆ. ಇಲ್ಲಿ ಕಟ್ ಆದಾಗೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದ್ರೆ, ಎಲ್ಲ ಆಡಿಯನ್ಸ್ ಎಲ್ಲ ಫಿಕ್ಸ್ ಆಗಿರೋದು ಏನು ಅಂದ್ರೆ ರತ್ನಮ್ಮ ಗೆಲ್ತಾರೆ ಅಂತ. ಬಟ್ ಇಲ್ಲಿ ಕಿರಣ್ ಗೆಲ್ತಾರೆ. ಯಾಕಂದ್ರೆ ಅಷ್ಟು ಹತ್ರ ಬಂದು ಅಷ್ಟು ಓವರ್ ಕಾನ್ಫಿಡೆನ್ಸ್ ಆಗಿ ಇನ್ನೇನ್ ಬಲೂನ್ ಒಳಗಡೆ ಹೋಗೋ ಟೈಮಲ್ಲಿ ಅಲ್ಲಿ ಕಟ್ ಆಗತ್ತೆ ಎಪಿಸೋಡ್ ಅಂದ್ರೆ, ಇಲ್ಲಿ ನೆಕ್ಸ್ಟ್ ಎಪಿಸೋಡ್ಗೆ ಕಿರಣ್ ಗೆಲ್ತಾರೆ. ನೋಡೋಣ ಇನ್ನು ಯಾವ ತರ ಸೂಪರ್ ಆಗಿರೋ ಆಟಗಳನ್ನ ತಗೊಂಡ್ಬರ್ತಾರೆ, ಇನ್ನು ಯಾವ ತರ ಕ್ರಿಂಜು ಆಟಗಳನ್ನ ತಗೊಂಡ್ಬರ್ತಾರೆ, ಇನ್ನು ಯಾವ ತರ ನಮ್ಗೆಲ್ಲ ನಗ್ಸೋಂಥದ್ದು ಆಮೇಲೆ ಬೇಜಾರ್ ಮಾಡೋಂಥ ಆಟಗಳು ತಗೊಂಡ್ಬರ್ತಾರೆ ಅಂತ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸಿನಿಮಾ ಲೈನ್ಸ್. ಇದೇ ತರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಾನೇನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಇದನ್ನ ನಾನು ಚೇಂಜ್ ಮಾಡ್ಕೋತೀನಿ. ನಿಮ್ಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು, ಈ ಅಗ್ನಿ ಪರೀಕ್ಷೆಯಲ್ಲಿ ನಿಮ್ಗೆ ಇಷ್ಟವಾದ ಟೀಮ್ ಯಾರು, ಟೀಮ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.